ನ್ಯಾಯಬೆಲೆ ಅಂಗಡಿಯಲ್ಲಿ ಹಂಚಿಕೆ ಮಾಡಿದ್ದ ಮಣ್ಣು ಮಿಶ್ರಿತ ರಾಗಿಯನ್ನು ಪಡಿತರದಾರರು ತಿಪ್ಪೆಗೆ ಸುರಿದು ಆಕ್ರೋಶಿಸಿದ ಘಟನೆ ನಾಗಮಂಗಲ ತಾಲೂಕಿನ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸುಖದರೆ ಗ್ರಾಮದ ನ್ಯಾಯಬೆಲೆ ಅಂಗಡಿ 66ರಲ್ಲಿ ಪಡಿತರ ಅಕ್ಕಿ ಜೊತೆ ವಿತರಣೆ ಮಾಡಿದ ರಾಗಿಯಲ್ಲಿ ಮಣ್ಣು ಮತ್ತು ಇಲಿಕೆಗಳ ಮಿಶ್ರಣವಾಗಿದ್ದು, ಗುಣಮಟ್ಟ ಇಲ್ಲದ ಕಳಪೆ ರಾಗಿಯನ್ನು ಪಡಿತರದಾರರಿಗೆ ಹಂಚಿಕೆ ಮಾಡಲಾಗಿತ್ತು. ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ಗ್ರಾಮವಾದ ಬೊಮ್ಮನಾಯಕನಹಳ್ಳಿಯಲ್ಲಿ ಪಡಿತರದಾರರು ಒಗ್ಗೂಡಿ ಕಳಪೆ ದರ್ಜೆ ರಾಗಿಯನ್ನು ಹೊತ್ತ ಪಡಿತರದಾರರು ನ್ಯಾಯಬೆಲೆ ಅಂಗಡಿ ಮಾಲೀಕ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಊರ ಹೊರಭಾಗದ ತಿಪ್ಪೆಗುಂಡಿಗೆ ರಾಗಿ ಸುರಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸುಖದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಪ್ರತಿ ತಿಂಗಳು ಮಣ್ಣು ಕಲ್ಲು ಮಿಶ್ರಿತ ರಾಗಿಯನ್ನು ವಿತರಣೆ ಮಾಡಲಾಗುತ್ತಿದ್ದು, ಈ ಬಗ್ಗೆ ಪ್ರಶ್ನಿಸಿದರೆ ಮಾಲೀಕರು ಪಡಿತರ ಚೀಟಿದಾರರ ಜೊತೆ ಜಗಳಕ್ಕೆ ನಿಲ್ಲುತ್ತಾರೆ. ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಸಹ ಆಹಾರ ನಿರೀಕ್ಷಕರು ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿದರು. ನಾಲ್ಕೈದು ವರ್ಷದಿಂದ ಬೆಳೆದಿಲ್ಲ, ನಮ್ಗೆ ಅಟ್ಕಾನಿಲ್ಲ, ಮಳೆಗಾಲ ಸರಿಯಾಗಿ ಆಗಿಲ್ಲ. ಅದೇತಿ ನಾನು ಕೋಳಿಗೂ ಹಾಕಕ್ಕಾಗಲ್ಲ, ಕೋಳಿ ತಿನ್ನಕಲ್ಲ, ಮಾಡ್ಗಾಲಿ ಮಾತಾಡ್ತಾರೆ.